ಇವತ್ತು ನಾನು ನಿಮ್ಗೆ ಪಕ್ಕಾ ರಾಯರ್ ಮಠ ಶೈಲಿಯ ಹಯಗ್ರೀವ ಮನೆಯಲ್ಲಿ ಸುಲಭವಾಗಿ ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ. ರಾಯರ ಆರಾಧನೆ ಕೂಡ ಬರ್ತಾ ಇದೆ ಇದೇ ತಿಂಗಳಲ್ಲಿ. ಆರಾಧನೆ ಟೈಮಲ್ಲೂ ಇದನ್ನ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಬೆಲ್ಲನ ಕರಗಿಸ್ಕೊಳ್ಳೋಣ. ಇದೇನ್ ಪಾಕ ಬರ್ಬೇಕು ಅಂತ ಎಲ್ಲ ಏನು ಇಲ್ಲ, ಬೆಲ್ಲ ಕರಗಬೇಕು ಚೆನ್ನಾಗಿ. ಹಯಗ್ರೀವ ಮಾಡುವಾಗ ಬೆಲ್ಲ ಯಾವ ಕಲರ್ ಇರುತ್ತೋ ಅದ್ರ ಮೇಲೆ ಹಯಗ್ರೀವದ ಕಲರ್ ಕೂಡ ಡಿಪೆಂಡ್ ಆಗುತ್ತೆ. ಒಂದು ಟಿಪ್ ನಾನು ಕೊಡೋದಾದ್ರೆ ನಿಮ್ಗೆ, ಬೆಲ್ಲ ತಗೊಳ್ಳುವಾಗ ಸೋಸಿಟ್ಕೊಂಡಿರೋಂತ ಬೇಳೆನ ನಾವು ಇದಕ್ಕೆ ಹಾಕೊಂಡ್ಬಿಡೋಣ. ಹಯಗ್ರೀವ ಕನ್ಸಿಸ್ಟೆನ್ಸಿ ಹೇಗಿರ್ಬೇಕು ಅಂದ್ರೆ, ಕೊಬ್ಬರಿ ತುರಿನ 2 ತರ ಹಾಕೋಬಹುದು. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಪಕ್ಕಾ ರಾಯರ್ ಮಠ ಶೈಲಿಯ ಹಯಗ್ರೀವ ಮನೆಯಲ್ಲಿ ಸುಲಭವಾಗಿ ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ. ಬಹಳ ಸುಲಭ ಇದನ್ನ ಮಾಡೋದು. ಮನೆಯಲ್ಲಿ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ರಾಯರ್ ಮಠದಲ್ಲಿ ಹೇಗೆ ಮಾಡ್ತಾರೋ ಹಯಗ್ರೀವ ಆ ರೀತಿ ಹೇಗ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಬನ್ನಿ ಶುರು ಮಾಡೋಣ ರಾಯರ್ ಮಠದ ಶೈಲಿಯ ಹಯಗ್ರೀವ ಮಾಡೋ ರೆಸಿಪಿನ. ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಆ ಕುಕ್ಕರ್ಗೆ 1 ಕಪ್ಪು ಕಡಲೆಬೇಳೆನ ನಾನು 3 ಸಲ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ನೆನೆಸಿಲ್ಲ, ಬರೀ ತೊಳೆದಿರೋದು ಮಾತ್ರ. ಅದನ್ನ ಹಾಕೊಳ್ತಾ ಇದ್ದೀನಿ. ಮನೆಯಲ್ಲಿ ಹಯಗ್ರೀವ ತಿನ್ಬೇಕು ಅನ್ಸಿದ್ರೆ 1/4 ಗಂಟೆ 20 ನಿಮಿಷ, ಮ್ಯಾಕ್ಸಿಮಮ್ ಅರ್ಧ ಗಂಟೆ ಒಳಗಡೆ ಆರಾಮಾಗಿ ರೆಡಿ ಮಾಡ್ಕೋಬಹುದು. ಸೊ ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ. ಅಳತೆ ಏನು ಬೇಡ, ಬೇಳೆ ಚೆನ್ನಾಗಿ ಕೂಗಿದ್ರೆ ಸಾಕು. ಬೇಳೆ ಕೂಗೋದ್ರಲ್ಲೂ ಒಂದು ಟಿಪ್ ಏನಪ್ಪಾ ಅಂತಂದ್ರೆ, ತುಂಬಾ ಕೂಗಿಸ್ಕೋಬಾರ್ದು. 2 ವಿಷಲ್ ಹೊಡಿಸ್ಕೊಂಡ್ರೆ ಸಾಕು. ಬೇಳೆ ಬೆಂದಿರ್ಬೇಕು, ಆದ್ರೆ ಪೂರ್ತಿ ಅದು ಮ್ಯಾಶ್ ಆಗೋ ತರ ಇರಬಾರ್ದು. ಆ ರೀತಿ ಬೇಯಿಸ್ಕೋಬೇಕು ಇದನ್ನ. ನೀವೇನಾದ್ರೂ ಡೈರೆಕ್ಟ್ ಆಗಿ ಒಲೆ ಮೇಲೆ ಬೇಯಿಸ್ಕೋತೀನಿ ಅಂದ್ರೆ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಕುಕ್ಕರ್ ಅಲ್ಲಿ ಇಡೋದಾದ್ರೆ 2 ವಿಷಲ್ ಮ್ಯಾಕ್ಸಿಮಮ್, ಅದ್ರ ಮೇಲೆ ಹೊಡ್ಸಂಗಿಲ್ಲ. ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ರಾಯರನ್ನ ಸ್ಮರಿಸ್ಕೊಳ್ತಾ ಒಲೆ ಹಚ್ಕೊಳ್ಳೋಣ. ಕುಕ್ಕರು 2 ವಿಷಲ್ ಕೂಗಿ ಕೂಲ್ ಆಗ್ಲಿ ಅಷ್ಟೊತ್ತಿಗೆ ನಾವು ಈ ಕಡೆ ಬೇರೆ ಎಲ್ಲ ತಯಾರಿ ಮಾಡ್ಕೊಂಬಿಡೋಣ. ಒಂದು ಪ್ಯಾನ್ ತಗೊಂಡಿದ್ದೀನಿ. ಪ್ಯಾನ್ ಒಲೆ ಕೂಡ ಹಚ್ಕೊಳ್ಳೋಣ. ನೋಡಿ, ಈಗ ಶ್ರಾವಣ ಮಾಸ ಶುರು ಆಗಿದೆ. ಸೊ ಶ್ರಾವಣದಲ್ಲಿ ಶ್ರಾವಣ ಸೋಮವಾರ ತುಂಬಾ ವಿಶೇಷ, ಶ್ರಾವಣ ಶುಕ್ರವಾರ ವಿಶೇಷ, ಶ್ರಾವಣ ಶನಿವಾರ ತುಂಬಾ ವಿಶೇಷ. ಸೊ ಈ ರೀತಿ ವಿಶೇಷ ದಿನಗಳಲ್ಲಿ ಪೂಜೆಗೆ ಅಥವಾ ನೈವೇದ್ಯಕ್ಕೆ ಈ ರೀತಿ ಹಯಗ್ರೀವನ ಆರಾಮಾಗಿ ಮಾಡ್ಕೋಬಹುದು ಬೆಳಗ್ಗೆ ಹೊತ್ತು. ಜೊತೆಗೆ ರಾಯರ ಆರಾಧನೆ ಕೂಡ ಬರ್ತಾ ಇದೆ ಇದೇ ತಿಂಗಳಲ್ಲಿ. ಆರಾಧನೆ ಟೈಮಲ್ಲೂ ಇದನ್ನ ನೀವು ಮನೆಯಲ್ಲಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ರುಚಿಯಾಗಿರುತ್ತೆ, ಜೊತೆಗೆ ಒಳ್ಳೆ ಹೆಲ್ತಿ ರೆಸಿಪಿ ಇದು. ಸ್ನೇಹಿತರೆ, ಒಂದು ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ 1.5 ಸ್ಪೂನ್ ಆಗೋಷ್ಟು ಗಸಗಸೆ ಹಾಕೊಂಡಿದ್ದೀನಿ. 5 ಏಲಕ್ಕಿ ಹಾಕೊಂಡಿದ್ದೀನಿ. 1 ಜಾಯಿಕಾಯಲ್ಲಿ ಅರ್ಧ ಜಾಯಿಕಾಯಿನ ಹಾಕೊಂಡಿದ್ದೀನಿ. ಜೊತೆಗೆ ಜಾಪತ್ರೆ ಹೂವನಲ್ಲಿ 1 ದಳ ಮಾತ್ರ ಹಾಕೊಂಡಿದ್ದೀನಿ. ಜಾಕಾಯಿ ಜಾಪತ್ರೆ ಹಾಕೊಳ್ಳೇಬೇಕು, ಯಾಕಂದ್ರೆ ಅದೇ ಹಯಗ್ರೀವಕ್ಕೆ ಒಳ್ಳೆ ಫ್ಲೇವರ್ ಕೊಡುವಂಥದ್ದು. ಈಗ ಇದನ್ನ ಲೈಟ್ ಆಗಿ ಫ್ರೈ ಮಾಡ್ಕೊಂಬಿಡೋಣ. ಗಸಗಸೆ ಹುರಿತಾ ಇದ್ರೆ ಅದ್ರ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಪರಿಮಳ ಬರ್ತಿದೆ ಅಂದ್ರೆ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಅಂತ. ತುಂಬಾ ಹೊತ್ತೇನು ರೋಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಅದು ಬೆಚ್ಚಗಾಗಿ ಅದ್ರ ಪರಿಮಳ ಬರಕ್ ಶುರು ಆದ್ರೆ ಸಾಕು, ಒಲೆ ಆಫ್ ಮಾಡ್ಬಿಡ್ಬೋದು. ಸ್ನೇಹಿತರೆ ನೋಡ್ಬೋದು, ಇಷ್ಟು ರೋಸ್ಟ್ ಆದ್ರೆ ಸಾಕು. ಈಗ ಇದು ಒಲೆ ಆಫ್ ಮಾಡಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಮುಂದಿನ ಪ್ರೊಸೆಸ್ ಕಂಟಿನ್ಯೂ ಮಾಡೋಣ. ನಾವೇನ್ ಹುರ್ಕೊಂಡಿದ್ವಲ್ಲ ಜಾಕಾಯಿ ಜಾಪತ್ರೆ ಏಲಕ್ಕಿ ಮತ್ತೆ ಗಸಗಸೆ, ಸ್ವಲ್ಪ ತಣ್ಣಗಾಗ್ಲಿ. ತಣ್ಣಗಾಗೋವರೆಗೂ ಅದನ್ನ ಪಕ್ಕಕ್ಕೆ ಇಟ್ಕೊಂಡಿರೋಣ. ನಾವು ಪ್ರೋಸೆಸ್ನ ಕಂಟಿನ್ಯೂ ಮಾಡೋಣ. ಅದು ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿನಲ್ಲಿ ಸ್ವಲ್ಪ ಫೈನ್ ಪೌಡರ್ ಆಗಿ ರುಬ್ಕೋಬೇಕು. ಮುಂದೆ ಪ್ರೋಸೆಸ್ ನೋಡೋದಾದ್ರೆ, ನಾನು ಯಾವ ಪ್ಯಾನ್ ತಗೊಂಡಿದ್ನೋ ಹುರ್ಕೊಳ್ಳೋಕೆ ಅದೇ ಪ್ಯಾನ್ಗೆನೆ 1.5 ಕಪ್ ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲನ ಕರಗಿಸ್ಕೋಬೇಕು. ಹಾಗಾಗಿ ನಾನು ಯಾವ ಮೆಷರಿಂಗ್ ಕಪ್ ಅಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆ ತಗೊಂಡಿದ್ದೆ, ಅದೇ ಮೆಷರಿಂಗ್ ಕಪ್ ಅಲ್ಲಿ 1.5 ಕಪ್ ಆಗೋಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಕೋತಾ ಇದ್ದೀನಿ. 1:1.5 ರೇಷಿಯೋನಲ್ಲಿ ನಾನು ಬೆಲ್ಲ ತಗೊಂಡಿದ್ದೀನಿ. ನೀವು ಸಿಹಿ ಜಾಸ್ತಿ ಇಷ್ಟಪಡೋದಾದ್ರೆ 1:2 ರೇಷಿಯೋ ಕೂಡ ತಗೋಬಹುದು. 1 ಕಪ್ ಕಡಲೆಬೇಳೆಗೆ 2 ಕಪ್ ಬೆಲ್ಲ ತಗೋಬಹುದು. 1:2 ರೇಷಿಯೋ ತಗೊಂಡ್ಬಿಟ್ರೆ ತುಂಬಾ ಸಿಹಿ ಅನ್ಸುತ್ತೆ, ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ. 1:1.5 ಇಲ್ಲ 1/4 ಕಪ್ ಅಷ್ಟು ನೀವು ಬೆಲ್ಲ ತಗೊಂಡ್ರೆ ತಿನ್ನುವಾಗ ಬೆಲ್ಲ ಹದವಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರು ಹಾಕೊಳ್ಳೋಣ.
ಬೆಲ್ಲನ ಕರಗಿಸ್ಕೊಳ್ಳೋಣ. ಇದೇನು ಪಾಕ ಬರಬೇಕು ಅಂತ ಎಲ್ಲ ಏನೂ ಇಲ್ಲ, ಬೆಲ್ಲ ಕರಗಬೇಕು ಚೆನ್ನಾಗಿ. ಬೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು. ಸಣ್ಣ ಊರಲ್ಲೇ ಇಟ್ಕೊಳ್ಳಿ, ತುಂಬಾ ಏನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೆಲ್ಲ ಕರಗಿಸ್ಕೋಬೇಕಂತ ಏನೂ ಇಲ್ಲ. ಸ್ನೇಹಿತರೆ ನೋಡ್ಬೋದು, ಬೆಲ್ಲ ಆಲ್ಮೋಸ್ಟ್ ಕರಗ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಇದೆ ಕರಗೋದು, ಪೂರ್ತಿ ಕರಗ್ಬಿಡ್ಲಿ. ಕುಕ್ಕರ್ ಕೂಡ 2 ವಿಷಲ್ ಕೂಗ್ತು, ಒಲೆ ಆಫ್ ಮಾಡಿದ್ದೀನಿ, ಸಾಕದು. ಸೊ ಇನ್ನು ತುಂಬ ಕೂಗ್ಬಿಟ್ರೆ ಬೇಳೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಸೊ ಆ ಥರ ಆಗಬಾರ್ದು. ಹಯಗ್ರೀವ ಮಾಡುವಾಗ ನಿಮಗೆ ಬೆಲ್ಲ ಯಾವ ಕಲರ್ ಇರುತ್ತೋ ಅದ್ರ ಮೇಲೆ ಹಯಗ್ರೀವದ ಕಲರ್ ಕೂಡ ಡಿಪೆಂಡ್ ಆಗುತ್ತೆ. ಬಿಳಿ ಕಲರ್ ಬೆಲ್ಲ ಇದ್ರೆ ಸ್ವಲ್ಪ ವೈಟಿಶ್ ಆಗಿ ಬರುತ್ತೆ ಹಯಗ್ರೀವ. ಬ್ರೌನ್ ಕಲರ್ ಇದ್ರೆ ಹಯಗ್ರೀವ ಕಲರ್ ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಒಂದು ಟಿಪ್ ನಾನು ಕೊಡೋದಾದ್ರೆ ನಿಮ್ಗೆ, ಬೆಲ್ಲ ತಗೊಳ್ಳುವಾಗ ನ್ಯಾಚುರಲ್ ಕಲರ್ನ ತಗೊಳ್ಳಿ, ಆಲ್ಮೋಸ್ಟ್ ಬ್ರೌನ್ ಕಲರ್ ಇರೋದನ್ನ. ಆರ್ಗಾನಿಕ್ ಬೆಲ್ಲ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಎಲ್ಲ ಇರುತ್ತಲ್ಲ, ಆ ಥರ ಖಂಡಿತ ತಗೋಬೇಡಿ. ನಾನು ಇದೇ ಫೀಲ್ಡಲ್ಲಿ ಇರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆರ್ಗಾನಿಕ್ ಬೆಲ್ಲ ಅಂತ ಏನ್ ಸಿಗುತ್ತಲ್ಲ, ಬ್ಲ್ಯಾಕ್ ಕಲರ್ ಇರೋದು, ಕರಿ ಕಲರ್ ಇರೋದು, ದಯವಿಟ್ಟು ಉಪಯೋಗಿಸ್ಬೇಡಿ ಅದನ್ನ. ಯಾಕಂದ್ರೆ ಆ ಪ್ರೋಸೆಸ್ ಏನಿರುತ್ತಲ್ಲ, ಕಬ್ನಾಲಿಂದ ಬೆಲ್ಲ ಮಾಡುವಂತ ಪ್ರೋಸೆಸ್ ಅಲ್ಲಿ ಆ ಕಸ ಕಡ್ಡಿ ಎಲ್ಲ ಏನಿರುತ್ತಲ್ಲ, ಅದನ್ನ ಫೈನಲ್ ಸ್ಟೇಜ್ ಅಲ್ಲಿ ಆ ಕಸನ ಮತ್ತೆ ಹಾಕ್ತಾರೆ ಆ ಬ್ಲ್ಯಾಕ್ ಕಲರ್ ಬರೋದಕ್ಕೆ ಅಂತ ಅಂದ್ಬಿಟ್ಟು. ಹಾಗಾಗಿ ದಯವಿಟ್ಟು ಬ್ಲ್ಯಾಕ್ ಕಲರ್ ಬೆಲ್ಲ ಇದ್ರೆ ಅವಾಯ್ಡ್ ಮಾಡಿ ಅದನ್ನ ತಗೊಳ್ಳೋದು. ಬ್ರೌನ್ ಕಲರ್ ಇದ್ರೆ ನಾರ್ಮಲ್ ಆಗಿರುತ್ತೆ, ತುಂಬಾ ವೈಟ್ ಆಗಿರೋದು ತಗೊಳ್ಳೋದು ಬೇಡ, ತುಂಬಾ ಕೆಮಿಕಲ್ಸ್ ಹಾಕ್ತಾರೆ ಅದಕ್ಕೆ. ಈಗ ಬೆಲ್ಲ ಪೂರ್ತಿ ಕರಗಿದೆ. ಈಗ ಇದನ್ನ ಒಂದ್ಸಲ ಶೋಧಿಸ್ಕೊಂಬಿಡೋಣ ಬೆಲ್ಲನ. ಕಸ ಕಡ್ಡಿ ಏನಾದ್ರು ಇದ್ರೆ ಅದು ಇಲ್ಲೇ ಫಿಲ್ಟರ್ ಆಗ್ಲಿ ಅಂತ ಶೋಧಿಸ್ಕೊಂಬಿಡೋದು ಒಳ್ಳೇದು. ಏನಕ್ಕೆ 2 ವಿಷಲ್ ಕೂಗಿಸ್ಕೋಬೇಕು ಅಂದ್ರೆ, ನಾವೀಗ ಬೆಲ್ಲದ ಪಾಕ ತೆಗಿತೀವಲ್ಲ, ಅದ್ರ ಜೊತೆ ಮತ್ತೆ ಬೇಳೆ ಬೆಂದು ಹೊಂದ್ಕೋಬೇಕು. ಹಾಗಾಗಿ 2 ವಿಷಲ್ ಕೂಗಿದ್ರೆ ಸಾಕು. ಮಿಕ್ಕಿದ್ದು ನಾವೇನಿಲ್ಲಿ ಬೆಲ್ಲದ ಪಾಕದ ಜೊತೆ ಕುದಿಸ್ತೀವಲ್ಲ, ಅವಾಗ ಪರ್ಫೆಕ್ಟ್ ಆಗಿ ಬೇಯುತ್ತೆ. ಸ್ನೇಹಿತರೆ, ಶೋಧಿಸಿಟ್ಕೊಂಡಿದ್ದಂತ ಬೆಲ್ಲದ ಪಾಕ ಕುದಿಯಕ್ಕೆ ಶುರುವಾಗಿದೆ. ಈ ಕಡೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕಡಲೆಬೇಳೆ, ಅದು ಚೆನ್ನಾಗಿ ಬೆಂದಿದೆ. ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಕಡಲೆಬೇಳೆ, ಅದನ್ನ ಶೋಧಿಸ್ಕೊಂಡ್ಬಿಡೋಣ. ಆ ನೀರೇನು ಉಪಯೋಗಕ್ಕೆ ಬರಲ್ಲ. ಶೋಧಿಸಿಟ್ಕೊಂಡಿರೋಂಥ ಬೇಳೆನ ನಾವು ಇದಕ್ಕೆ ಹಾಕೊಂಡ್ಬಿಡೋಣ. ಬೆಲ್ಲದ ಪಾಕದ ಜೊತೆ ಕಡಲೆಬೇಳೆ ಇನ್ನೂ ಸ್ವಲ್ಪ ಬೇಯಬೇಕು. ಈಗೇನು ನೀರಿನಂಶ ಇದೆಯಲ್ಲ ಬೆಲ್ಲದ್ದು, ಅದು ಪೂರ್ತಿ ಕರಗಬೇಕು. ಸೊ ಅದು ಒಂದು 5 ರಿಂದ 10 ನಿಮಿಷ ತಗೊಳುತ್ತೆ. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಅವಾಗವಾಗ ಕೂಡಿಸ್ತಾ ನಾವು ಬೇಳೆನ ಚೆನ್ನಾಗಿ ಪಾಕದ ಜೊತೆ ಬೇಯಿಸ್ಕೊಳ್ಳೋಣ. ಸ್ನೇಹಿತರೆ, ಅವಾಗಲೇ ನಾವು ಹುರ್ಕೊಂಡಿದ್ವಲ್ಲ ಗಸಗಸೆ, ಜಾಕಾಯಿ, ಏಲಕ್ಕಿ, ಜಾಪತ್ರೆ ಎಲ್ಲ ಪೂರ್ತಿ ತಣ್ಣಗಾಗಿತ್ತು. ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಅದನ್ನ ಫೈನ್ ಪೌಡರ್ ಆಗಿ ರುಬ್ಕೊಳ್ಳೋಣ. ಸ್ನೇಹಿತರೆ, ರುಬ್ಬಿದ್ದಾಗಿದೆ. ಅದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇನ್ನ ಸ್ವಲ್ಪ ಬೇಳೆ ಎಲ್ಲ ಬೇಯಬೇಕು. ಫೈನಲ್ ಸ್ಟೆಪ್ ಅಲ್ಲಿ ಅದನ್ನ ಆಡ್ ಮಾಡೋಣ. ಹಯಗ್ರೀವ ಕನ್ಸಿಸ್ಟೆನ್ಸಿ ಹೇಗಿರ್ಬೇಕು ಅಂದ್ರೆ, ಆಲ್ಮೋಸ್ಟ್ ಇಡ್ಲಿ ಹಿಟ್ಟು ಬರುತ್ತಲ್ಲ, ಗಟ್ಟಿಯಾಗಿ ಸ್ವಲ್ಪ ಆ ರೀತಿ ಇರಬೇಕು. ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ತೆಳುನೂ ಇರಬಾರ್ದು. ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರಬೇಕು. ಸೌಟಿಂದ ಎತ್ತಿ ಬಡಿಸಿದ್ರೆ ಎಲೆ ಮೇಲೆ ಬೀಳ್ಬೇಕದು, ಸೌಟ್ಗೆ ಕಚ್ಕೋಬಾರ್ದು. ಸೊ ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ತೆಳುನೂ ಇರಬಾರ್ದು. 80% ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ. ಸ್ನೇಹಿತರೆ, ಒಗ್ಗರಣೆ ಹಾಕಕ್ಕೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ಈಗ ಇದಕ್ಕೆ ತುಪ್ಪ ಹಾಕೊಳ್ಳೋಣ. ತುಪ್ಪ ಅಷ್ಟೇ ಹಾಕ್ಬೇಕು, ಇಷ್ಟೇ ಹಾಕ್ಬೇಕು ಅಂತ ಏನಿಲ್ಲ. ತುಪ್ಪ ಹಾಕಿದಷ್ಟು ಹಯಗ್ರೀವದ ರುಚಿ ತುಂಬಾ ಹೆಚ್ಚುತ್ತೆ. ನಾನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಕಾಯ್ಲಿ. ಸ್ನೇಹಿತರೆ, ತುಪ್ಪ ಕಾದಿದೆ. ಮೊದಲಿಗೆ ಒಂದು 5 ಲವಂಗ ಹಾಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಗೋಡಂಬಿ ಒಂದು 10 ಸೆಕೆಂಡ್ ಫ್ರೈ ಆದ್ಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕೊಳ್ಳೋಣ. ಜೊತೆಗೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಹೋಳು ತುರ್ಕೊಂಡಿದ್ದೆ, ಪೂರ್ತಿ ಹಾಕ್ಬಿಟ್ಟಿದ್ದೀನಿ. ನೀವು ನೋಡ್ಕೊಂಡು ಎಷ್ಟು ಬೇಕಾ ಹಾಕೋಬಹುದು. ಕೊಬ್ಬರಿ ತುರಿನ 2 ತರ ಹಾಕೋಬಹುದು. ಒಂದು ತುರೆಮಣ್ಣಿನಲ್ಲಿ ತುರ್ಕೊಂಡು ಹಾಕೋಬಹುದು, ಇಲ್ಲಾಂದ್ರೆ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಮಾಡಿ ಕೂಡ ಹಾಕೋಬಹುದು. ನಾನು ಪೀಸಸ್ ಮಾಡಿಲ್ಲ, ತುರಿದು ಬಿಟ್ಟು ಹಾಕೊಂಡಿದ್ದೀನಿ. ಎಲ್ಲ ವಯಸ್ಸಾದವರು ಯಾರಾದ್ರೂ ಇದ್ದಾಗ ತಿಂದ್ರೆ ಅವ್ರಿಗೆ ಬಾಯಿಗೆ ಸಿಕ್ಕಿದ್ರೆ ಕಷ್ಟ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ತರ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕಾದ್ರೂ ಹಾಕೋಬಹುದು. ಸೊ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡಿ, ದ್ರಾಕ್ಷಿ ಎಲ್ಲ ಊದ್ಕೋತಾ ಇದೆ. ಗೋಡಂಬಿ ಒಳ್ಳೆ ಬಿಸ್ಕೆಟ್ ಕಲರ್ ಬಂದಿದೆ. ಕೊಬ್ಬರಿಯನ್ನು ತುಂಬಾ ಹುರಿಬೇಕು ಅಂತ ಏನಿಲ್ಲ, ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆದ್ರೆ ಸಾಕು.
ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಕೂಡ ಬೆಲ್ಲದ ಪಾಕದ ಜೊತೆ ನಾವೇನು ಬೇಳೆ ಕುದಿಸ್ಕೊತಾ ಇದೀವಿ ಅದಕ್ಕೆ ಹಾಕ್ಬಿಡೋಣ. ಸ್ನೇಹಿತರೆ ನೋಡ್ಬೋದು, ಕನ್ಸಿಸ್ಟೆನ್ಸಿ ಇದೇ ರೀತಿ ಇರಬೇಕು. ನೀರೆಲ್ಲ ಆಲ್ಮೋಸ್ಟ್ ಹಿಂಗಿದೆ. ಈಗ ಏನು ಉಳ್ಕೊಂಡಿರೋದೆಲ್ಲ ಬರೀ ಬೆಲ್ಲದ ಪಾಕ ಮಾತ್ರ. ಈಗ ಇದಕ್ಕೆ ನಾವು ಮಾಡ್ಕೊಂಡಿದ್ವಲ್ಲ ಒಗ್ಗರಣೆ, ಅದನ್ನ ಹಾಕ್ಬಿಡೋಣ. ಅದರ ಜೊತೆಗೇನೆ ನಾವು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಬಿಡೋಣ. ಸಲ ಮಿಕ್ಸ್ ಮಾಡ್ಬಿಡೋಣ. ಸ್ನೇಹಿತರೆ ನೋಡ್ಬೋದು, ಪಕ್ಕಾ ರಾಯರ್ ಮಠದ ಶೈಲಿಯ ಹಯಗ್ರೀವ ರೆಡಿ ಆಗೋಯ್ತು. ಒಲೆ ಆಫ್ ಮಾಡಿದೀನಿ. ರಾಯರ್ ಮಠದ ಶೈಲಿನಲ್ಲಿ ಬರ್ಬೇಕು ಹಯಗ್ರೀವ ಅಂದ್ರೆ ಒಂದು ಇಂಗ್ರೀಡಿಯೆಂಟ್ ಆಡ್ ಮಾಡ್ಲೇಬೇಕು ಇದಕ್ಕೆ. ಏನದು? ಪಚ್ಕರ್ಪೂರ. ನೋಡಿ, ಇಷ್ಟು ಪಚ್ಕರ್ಪೂರನ ನಾನು ಪುಡಿ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಫೈನಲ್ ಮಿಕ್ಸ್ ಒಂದ್ಸಲ ಮಾಡಿಬಿಟ್ರೆ ಪಕ್ಕಾ ರಾಯರ್ ಮಠ ಶೈಲಿಯ ಹಯಗ್ರೀವ ರೆಡಿ ಆಗೋಯ್ತು. ನೋಡಿ, ಕಲರ್ ಕೂಡ ಅದೇ ರೀತಿ ಇದೆ. ಎತ್ತಿ ಬಿಟ್ರೆ ಕ್ಲೀನ್ ಆಗಿ ಹಯಗ್ರೀವ ಬೀಳ್ತಾ ಇದೆ. ಇದೇ ಕನ್ಸಿಸ್ಟೆನ್ಸಿಲೇ ಇರಬೇಕು, ಅವಾಗ ಹಯಗ್ರೀವ ಚೆನ್ನಾಗಿ ಬಂದಿದೆ ಅಂತ. ಪಚ್ಕರ್ಪೂರ ಹಾಕುವಾಗ ಒಲೆ ಆಫ್ ಮಾಡಿಬಿಟ್ಟೆ ಹಾಕೋದು ಒಳ್ಳೇದು. ಸ್ನೇಹಿತರೆ ನೋಡಿದ್ರಲ್ಲ, ರಾಯರ್ ಮಠ ಶೈಲಿಯ ಹಯಗ್ರೀವ ರೆಡಿ ಆಗಿದೆ. ಒಂದ್ಸಲ ರುಚಿ ನೋಡೋಣ ಹೇಗ್ ಬಂದಿದೆ ಅಂತ. ಸ್ವಲ್ಪ ತಗೋತಾ ಇದ್ದೀನಿ. ತುಪ್ಪದ ಒಗ್ಗರಣೆ ಹಾಕಿದ್ವಲ್ಲ ಅದರದ್ದು, ಲಾಸ್ಟ್ ಅಲ್ಲಿ ಪಚ್ಕರ್ಪೂರ ಹಾಕಿದ್ವಲ್ಲ ಅದ್ರ ಪರಿಮಳ ನಾವು ಮಾಡ್ತಿರೋಂಥ ಜಾಗದ ಪೂರ್ತಿ ಹರಡ್ಬಿಟ್ಟಿದೆ. ಒಂದ್ಸಲ ರುಚಿ ನೋಡೋಣ ಹೇಗ್ ಬಂದಿದೆ. ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಬೆಲ್ಲದ ಸಿಹಿ ತುಂಬಾ ಸಿಹಿ ಅಂತ ಅನಿಸ್ತಾ ಇಲ್ಲ, ಕರೆಕ್ಟ್ ಆಗಿದೆ. ಪಚ್ಕರ್ಪೂರದ ಫ್ಲೇವರು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಬಾಯಿಗೆ. ಬೇಳೆ ಹದವಾಗಿ ಬಂದಿದೆ, ಸಿಹಿ ಕರೆಕ್ಟ್ ಆಗಿದೆ, ಜಾಸ್ತಿ ಆಗಿಲ್ಲ. ಪಚ್ಕರ್ಪೂರದ ಫ್ಲೇವರು, ತುಪ್ಪದ ಒಗ್ಗರಣೆ, ಮಧ್ಯ ಮಧ್ಯ ಹುರಿದಿರೋಂಥ ಕೊಬ್ಬರಿ ಪೀಸು, ದ್ರಾಕ್ಷಿ, ಗೋಡಂಬಿ, ಇನ್ನೇನ್ ಬೇಕು ಹೇಳಿ, ಬಹಳ ಅದ್ಭುತವಾಗಿ ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಮನೆಯಲ್ಲಿ ರಾಯರ್ ಮಠದ ಶೈಲಿಯಲ್ಲಿ ಹಯಗ್ರೀವ ಮಾಡೋದು ಹೇಗೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ರಾಯರ್ ಮಠದ ಶೈಲಿಯ ಹಯಗ್ರೀವ ರೆಸಿಪಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಈ ತರ ಹಯಗ್ರೀವನ ರಾಯರ ಆರಾಧನೆ ಟೈಮಲ್ಲಿ ಒಂದ್ಸಲ ಮಾಡಿ ಇದನ್ನ ತಿನ್ನೋಡಿ. ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಒಂದು ಹೊಸ ರೆಸಿಪಿನಲ್ಲಿ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.